ಇವಾಗ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬಿಲ್ಡ್ ಮೈ ಬಿಸ್ನೆಸ್. ಸೊ ಆದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯೂಟ್ಯೂಬ್. ಹೇಗೈತೆ ತಿರುಗಿಸ್ಕೊಂಡು ಕಾಫಿ ಕುಡಿಯೋಣ ಕಬ್ನಲ್ಲಿ ಕುಡಿಯೋಣ. ಆದ್ರೂ ಗೈಸ್ ಒಂದೊಂದು ಕಡೆ ನಮ್ಮ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಎಷ್ಟು ಆ್ಯಕ್ಟಿಂಗ್ ಅಂತೂ ಫುಲ್ ಫಿದಾಗ್ಬಿಟ್ಟೆ. ತುಂಬ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿರೋರಿಗೆ ಮಾತ್ರ ಅದ್ರ ರಹಸ್ಯ ಏನು ಅಂತ ಗೊತ್ತು. ಮುಷ್ಯ ಪ್ರತಾಪ್ ಜೊತೆಗೆ ಡ್ರೋನ್ ಪ್ರತಾಪ್. ಐ ನೀಡ್ ಸಮ್ ಮಾರಲ್ ಸಪೋರ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಹೋಗಿ ಪ್ರೀತಿಯಿಂದ ಹೇಳ್ತೀನಿ, ಅವರು ಪ್ರೀತಿಯಿಂದ ಹೇಳ್ತಾರೆ. ನಾನು ಇಗ್ನೋರ್ ಮಾಡ್ದೆ, ಇನ್ನು ಕಾಲ್ಸ್ ಬಂದರೆ ಅಟೆಂಡ್ ಮಾಡದೇ ಇರೋದು, ಎಷ್ಟೊಂದು ಕೆಲಸಗಳು ಮಾಡಿಬಿಟ್ಟಿದ್ದೀನಿ. ಸದ್ಯಕ್ಕಂತೂ ಯೂಟ್ಯೂಬ್ ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಎದ್ದು ರೆಡಿಯಾಗಿ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಸೂಪರ್ ಎಕ್ಸೈಟೆಡ್, ಸೂಪರ್ ಜೋಶಲ್ಲಿ ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ದಿನ ಬೆಳಗ್ಗೆ ಬೇಗ ಎದ್ದೊಳ್ತಾ ಇದ್ದೀನಿ, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದೀನಿ, ಪ್ರಾಪರ್ ಡಯಟ್ ಮಾಡ್ತಾ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ವಾಕ್ ಹೋಗ್ತಾ ಇದ್ದೀನಿ, ಏನೋ ಒಂಥರ ಖುಷಿ. ಸೊ ದಯವಿಟ್ಟು ಅವ್ರು ಕಣ್ಣಾಕ್ಬೇಡಿ. ನಾನು ಯಾವಾಗ ಏನಾದರೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀನೋ ಅವಾಗ 100% ಕಣ್ಣಾಕ್ತೀನಿ. ಅದು ಅರ್ಬೇರ್ಕೆ ನನ್ನ ಮಗನ ಥರ ಅಲ್ಲೇ ಅರ್ಧಕ್ಕೆ ಬಿಟ್ಬಿಡ್ತೀನಿ. ಸೊ ಈ ಸರಿ ಹಂಗಾಗದೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಕಳೆದ 2-3 ದಿನಗಳಿಂದ ವ್ಲಾಗ್ ಹಾಕಿರಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಪರ್ಸನಲ್ ಕೆಲಸಗಳು ಜಾಸ್ತಿ ಇತ್ತು. ಪರ್ಸನಲ್ ಕೆಲಸ ಅನ್ನೋದಕ್ಕಿಂತ ನನ್ನ ಕಂಪ್ನಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಬರೀ ಯೂಟ್ಯೂಬ್ ಅಂದ್ಕೊಂಡು ಬಂದಿದೆ. ಸೊ ಇವಾಗ ಮೀನ್ ವೈಲ್ ನಮ್ಮ ಕಂಪ್ನಿನೂ ಗ್ರೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಸ್ಟಾಫ್ಗಳನ್ನ ಹೈರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಕ್ರ್ಯೂ ಮೆಂಬರ್ಸ್ನ ಹೈರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು ಫುಲ್ ಫ್ಲೆಡ್ಜಾಗಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗಲ್ಲಿ ನನಗೆ ಒಂದು ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟಿಂದ ನಿಮಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗ್ಬೋದು. ನೋಡೋಣ, ಎಲ್ಲ ಡಿಸೈಡ್ ಮಾಡಿ ಯಾರ್ಯಾರು ಏನೇನು ಬೇಕು ಅನ್ನೋದನ್ನ ಒಂದು ಕ್ಲಿಯರಾಗಿ ಇಟ್ಕೊಂಡು ನಾನು ನಿಮಗೆ ಈ ವ್ಲಾಗ್ ಎಂಡಿಂಗ್ ಅಷ್ಟರಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎಲ್ಲ ಕೆಲಸ ಮುಗಿಸ್ದೆ ಗೈಸ್. ಬೆಡ್ಡಿಂಗ್ ಮುಗಿಸಿ, ಮನೆ ಕ್ಲೀನ್ ಮಾಡಿ, ರೋಡ್ ಆನ್ ಮಾಡಿ, ಸ್ಮೂದಿ ಮಾಡ್ಕೊಂಡು ಕುಡಿದು, ಬಿಸ್ಕಿಗೆ ಊಟ ಎಲ್ಲ ರೆಡಿ ಮಾಡಿ, ಸೊ ನಾನು ಸ್ನಾನ ಎಲ್ಲ ಮಾಡಿ ಎಲ್ಲ ಫುಲ್ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ಫಸ್ಟ್ ಬ್ಯಾಂಕ್ ಹತ್ರ ಹೋಗಬೇಕು. ಬ್ಯಾಂಕ್ ಹತ್ರ ಒಂದು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನಮ್ಮದೊಂದು ಈವೆಂಟ್ ನಡೀತಾ ಇದೆ, ಅದು ವಿನಯ್ ಗುರೂಜಿ ಆಶ್ರಮದ ಹತ್ರ. ಸೊ ಅಲ್ಲಿ ಹೋಗಬೇಕು. ಅಲ್ಲಿಂದ ಮತ್ತೆ ವಿನಯ್ನ ಮೀಟ್ ಮಾಡಬೇಕು. ಅಲ್ಲಿಂದ ಮತ್ತೆ ಇನ್ನೊಬ್ರು ಕ್ಲೈಂಟ್ನ ಮೀಟ್ ಮಾಡಬೇಕು. ಹೆಕ್ಟಿಕ್ ಡೇ. ಇನ್ನು ತುಂಬ ಕೆಲಸಗಳಿದೆ ಗೈಸ್, 1-2 ಅಲ್ಲ, ಹೇಳ್ತಾ ಹೋಗ್ತೀನಿ, ಮಾಡ್ತಾ ಹೋಗೋಣ ಬನ್ನಿ. ಸೊ ಎಷ್ಟೊಂದು ಜನಕ್ಕೆ ನಮ್ಮ ದಿನನಿತ್ಯ ನೋಡಬೇಕು ಅಂತ ಆಸೆ ಇರುತ್ತೆ. ಬಟ್ ನನ್ನ ದಿನನಿತ್ಯಲ್ಲಿ ಬರೀ ಮೀಟಿಂಗ್ಸು, ಕ್ಲೈಂಟ್ಸು ಇದೇ ಇರುತ್ತೆ. ನಾನು ಎಷ್ಟೊಂದು ಜನ ಕ್ಲೈಂಟ್ಸ್ಗಳನ್ನ ತೋರ್ಸೋಕ್ಕೆ ಆಗಲ್ಲ. ಆ್ಯಂಡ್ ನಮ್ಮ ಮೀಟಿಂಗ್ಸ್ಗಳನ್ನ ತೋರ್ಸೋಕ್ಕಾಗಲ್ಲ, ಅಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಫ್ರೆಂಡ್ಸ್ ಜೊತೆ ಇದ್ದರೆ ಅದು ನೆಕ್ಸ್ಟ್ ಲೆವೆಲ್ ಮಜಾ, ಅದು ಬೇರೆ ಥರನೇ ಮಾಡ್ಬೋದು. ಬಟ್ ನನ್ನ ಒಂದು ದಿನಾಚರಿನ ಏನೋ ಮಾಡಬೇಕಲ್ಲ ಅಂತ ಮಾಡೋದಕ್ಕಿಂತ ನಿಮ್ಗಳಿಗೆ ಎಂಟರ್ಟೈನ್ ಮಾಡಬೇಕು, ನಿಮ್ಗೇನೋ ಸೂಪರಾಗಿ ಕೊಡಬೇಕು ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನು. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗ್ತಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಲೆಟ್ಸ್ ಗೋ. ಓಕೆ ಗೈಸ್, ಸಣ್ಣ ಪುಟ್ಟ ಬ್ಯಾಂಕ್ ಕೆಲಸಗಳೆಲ್ಲ ಮುಗಿಸಿ ಇವಾಗ ಕಾರಲ್ಲಿ ಬಂದು ಕೂತಿದ್ದೀನಿ. ಸೊ ಬ್ಯಾಂಕ್ ಕೆಲಸ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನನಗೆ ಆನ್ ಟೈಮ್ ಬೇಕು ಅಂದಿದ್ದು ಯಾವುದೂ ಆಗಲ್ಲ ಗೈಸ್, ಅದೊಂದೇ ಬೇಜಾರು. ಎಲ್ಲ ಫೀಲ್ಡಲ್ಲೂ ಹೋದೆ, ನಮ್ಮ ಫೋಟೋಗ್ರಫಿ ಫೀಲ್ಡಲ್ಲಂತೂ ಎತ್ತಿದ ಕೈ. ನಾನೊಂದು ಇದೊಂದು ಬಾಕಿ ಇತ್ತು. ಪೀಸ್ ಸ್ಟಾರ್ಟಿಂಗೇ ಪೀಸ್ ಹೋಗ್ಬಿಟ್ಟೈತೆ ನಂಗೆ. ದಿನದಲ್ಲಿ ಟೆನ್ಷನ್ಗಳು ಕೊಡ್ತಾರೆ ಮ್ಯಾನೇಜರು. ಸೊ ನೋಡೋಣ, ಅದೊಂದು ನಡೀತಾ ಇದೆ. ಸೊ ಮೀನ್ ವೈಲ್ ಇದೊಂದಿದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಈವೆಂಟ್ ಹತ್ರ ಹೋಗಬೇಕು. ಫಸ್ಟ್ ಅದಕ್ಕೂ ಮುಂಚೆ ಕಾರಲ್ಲೇ ಕೂತ್ಕೊಂಡು ನೋಡಿ ಲ್ಯಾಪ್ಟಾಪ್ ಇಟ್ಕೊಂಡು ಒಂದು ಫೈಲ್ ಕಳಿಸ್ಬೇಕು. ಇಮಿಡಿಯೇಟಾಗಿ ಅದಕ್ಕೆ ಫೈಲ್ ಕಳಿಸ್ಬಿಡೋಣ ಅಂತ ಕೂತಿದ್ದೀನಿ. ಸೊ ಫೈಲ್ ಕಳಿಸಿದ್ಮೇಲೆ ಹೊಡೋಣ ಬನ್ನಿ ಗೈಸ್. ಫೈನಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ಸೊ ಇದು ವಿನಯ್ ಗುರೂಜಿ ಅವರ ಆಶ್ರಮ ಆ್ಯಂಡ್ ಇದೆ ಶ್ರೀವಾರಿ ಕನ್ವೆನ್ಷನ್ ಹಾಲು. ಸೊ ಬನ್ನಿ ಹೋಗೋಣ ಗೈಸ್. ಇದೇ ಈವೆಂಟ್ ಲೊಕೇಶನ್, ಶ್ರೀವಾರಿ ಕನ್ವೆನ್ಷನ್ ಹಾಲ್. ಸೊ ಅಲ್ಲಿ ಗುರೂಜಿ ಆಶ್ರಮ. ಸೊ ಬನ್ನಿ ಹೋಗೋಣ. ಫಸ್ಟು ಬಾಯ್ಸ್ ಏನು ಮಾಡ್ತಾರೆ ನೋಡ್ಕೊಂಬರೋಣ. ಹಂಗೆ ಗೈಸ್, ನಮ್ಮ ಕಪ್ಪಲ್ಲು ಇವರೇ ಇಬ್ಬರು ಡಾಕ್ಟ್ರು. ಆದರೂ ಗೈಸ್ ಒಂದೊಂದು ಕಡೆ ನಮ್ಮ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಯ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ನಾವು ಬಂದು ಒಂದು ಸರಿ ನೋಡೋದು ಏನಾಗಿದೆ, ಏನಾದರೂ ಬೇಕಾ, ರಿಕ್ವೈರ್ಮೆಂಟ್ಸ್ ಇದೆಯಾ, ಹೆಚ್ಚು ಕಮ್ಮಿ ಆಗಿದೆಯಾ, ಹುಡುಗರೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾವ್ರ ಅಂತ ನೋಡಿಲ್ಲ ಅಂದರೆ ಅದು ನಮಗೆ ಸಮಾಧಾನ ಇರಲ್ಲ. ಸೊ ಇದೇ ಎಂಗೇಜ್ಮೆಂಟ್ ಬನ್ನಿ. ಅಯ್ಯಯ್ಯೋ ನೀನು ಯಾರು? ಇವತ್ತು ಸುಜಿತ್ ಬ್ಲಾಗ್ ನಾನೇ ಮಾಡ್ತಾ ಇರೋದು ಬ್ರೋ, ಗೊತ್ತಾಯ್ತಾ? ನೋಡಿ ಸುಜಿತ್ ಇಲ್ಲಿದೆ, ನಾನೇ ತೊಗೊಂಡ್ಬಿಟ್ಟಿದ್ದೀನಿ ಸುಜಿತ್ ಚಾನಲ್ ನಾನು ತೊಗೊಂಡ್ಬಿಟ್ಟು ಇನ್ಮೇಲೆ ನಾನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಆಯಿತು. ಆಮೇಲೆ ಇಷ್ಟು ದಿನ ಡಯಟಲ್ಲಿದ್ದೆ, ಒಂದೇ ಒಂದು ಫ್ರೈಡೆ ತಿಂದಿರಲಿಲ್ಲ. ಇವಾಗ ಗುರೂಜಿ ಕರೆದ್ಬಿಟ್ಟು ತಿನ್ಸಿದ್ರು, ಅದಕ್ಕೆ ತಿಂತಾಯಿದ್ದೀನಿ. ಡಿಫ್ರೆಂಟ್ ಆಗಿದೆ. ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಬ್ರೋ. ತುಂಬ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿರೋರಿಗೆ ಮಾತ್ರ ಅದ್ರ ರಹಸ್ಯ ಏನು ಅಂತ ಗೊತ್ತು. ನಾನು ಫಸ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಗೈಸ್, ಆ ಥರ ಇದೆ ಎಕ್ಸ್ಪೀರಿಯೆನ್ಸ್. ಅಲ್ಲಿ ನಮ್ಮ ಮುಷ್ಯ ಪ್ರತಾಪ ಶೂಟಿಂಗ್ ಮಾಡ್ತಾ ಇದ್ದಾನೆ. ಹೀಗೆ ಇವಾಗ ನೋಡಿ ಗೈಸ್, ಸ್ವಲ್ಪ ದಿವಸ ಅಷ್ಟೇ. ಆ್ಯಕ್ಚುಲಿ ನಾನು ಮುಂಚೆ ನಮ್ಮದೇ ಔಟ್ಫಿಟ್ ಇತ್ತು, ನಮ್ಮದೇ ಶೂಸ್ ಇತ್ತು, ನಮ್ಮದೇ ಎಲ್ಲ ಇತ್ತು. ಇವಾಗ ಕಾರಣಾಂತರಗಳಿಂದ ನಾನು ಫೋಟೋಗ್ರಫಿ ಮೇಲೆ ಕಾನ್ಸಂಟ್ರೇಷನ್ ಬಿಟ್ಟಿದ್ದಾವಿಂದ ಎಲ್ಲ ನಿಲ್ಲಾಗ್ಬಿಟ್ಟಿದೆ. ಸೊ ಇವಾಗ ಆದಷ್ಟು ಬೇಗ ಮತ್ತೆ ಶುರು ಮಾಡಬೇಕು. ಡ್ರೋನ್ ಹಾರಿಸುವ ಸಮಯ.
ಮುಷ್ಯ ಪ್ರತಾಪ್ ಜೊತೆಗೆ ಡ್ರೋನ್ ಪ್ರತಾಪ್, ಸಾರಿ ಡ್ರೋನ್ ಸುದ್ದಿ. ಹೇಳಿ ನನ್ನ ಮಗನೇ, ಇಷ್ಟು ದಿವಸ ಇವನು ಬಾಯಲ್ಲಿ ಬಿಡ್ತಾ ಇದೆ, ಇವಾಗ ಇದ್ರಲ್ಲಿ ಬಿಡ್ತಾವನಷ್ಟೇ. ಇಷ್ಟೇ ಜಾಸ್ತಿ ಹೊತ್ತು ಬಿಡ್ಬಾರ್ದು, ಸ್ವಲ್ಪ ಅಷ್ಟೇ. ಲೈಟ್ ಫಾಗಾ? ಇಷ್ಟೇ ಲೈಟಾಗಿ ಬಿಟ್ರೆ ಅಷ್ಟೇ ಕಾಣೋದು. ಓ ಕ್ರೇಜಿ. ಹಾಂ ಹಾಂ ಹಾಂ, ಹೆವಿಯಾಗಿ ಬಿಟ್ರೆ ಏನೂ ಕಾಣಲ್ಲ. ಓಕೆ 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 ಓಕೆ. ಅಂದ್ರೆ ನಾವು ಕಪ್ಪಲ್ ಫುಡ್ ಎಲ್ಲ ಮಾಡೋದು ಹೆವಿಯಾಗಿ ಯೂಸ್ ಮಾಡ್ಬೋದು. ಹಾಂ, ಈಗೆಲ್ಲ ಒಂದೊಂದು ಲೈಟಾಗಿ ಒಂದು ಕ್ಲಿಂಕ್ ಕೊಡಬೇಕಷ್ಟೇ. ನೋಡಿ ಗೈಸ್, ಇದು ವಿನಯಣ್ಣನ ಕಾರ್ ಫುಲ್ ಎಲ್ಲ ಆಲ್ಟ್ರೋ ಮಾಡಿಸ್ಬಿಟ್ಟವ್ರೆ. ಯಾವ ರೇಂಜ್ಗೆ ಆಲ್ಟ್ರೋ ಮಾಡಿಸೋರೆ ಅಂದರೆ ಸ್ಪೈಲರು ಮೇಲ್ಗಡೆ ಇದು. ಹಾಂ, ಏನಯ್ಯ ನೀನು ಆಲ್ಟ್ರೋ ಮಾಡಿಸಿರೋದು ಮರ್ಸಿಡೀಸ್ಗೂ ಇಲ್ವಲ್ಲ AMG ಕ್ಲಾಸ್ಗೂ. ಓಕೆ ಗೈಸ್, ಈವೆಂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಿನಯ್ ಗುರುಜಿ ಹತ್ರ ನಾನು ಮತ್ತು ವಿನಯ್ ಮಾತಾಡಿ ಇಬ್ರಿಗೂ ಒಂದೊಂದು ಆ್ಯಪಲ್ ಕೊಟ್ಟರು, ನೀವೇ ತಿನ್ನಿ ಅಂತೇಳಿ. ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕಾಯ್ತು ಅವರಿಂದ. ಆ್ಯಂಡ್ ಅದೇನೋ ಒಂಥರ ಪೀಸ್ ಗೈಸ್, ಅವ್ರ ಜೊತೆ ಕೂತ್ಕೊಂಡ್ರೆ ಎಷ್ಟೊಂದು ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದು ಡೊಂಗಿ ಥರ ಏನಿರಲ್ಲ. ನನಗೆ 100% ಏನಾದರೂ ಇದ್ದರೆ ಅಷ್ಟೇ ಹೇಳೋವಂಥದ್ದು. ಸೊ ಅವರು ಮೀಟ್ ಮಾಡಬೇಕು ಅಂತ ಇದ್ರು, ನಾನು ಮೀಟ್ ಮಾಡಬೇಕು ಅಂತ ಇದ್ದೆ. ಸೊ ಹೋಗಿ ಮಾತಾಡ್ಕೊಂಡು ಬಂದೆ. ಸೊ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದರು, ತುಂಬ ಜನ ಇದ್ದರು ಇವತ್ತು. ಮತ್ತು ಯಾವಾಗಾದ್ರೂ ಪರ್ಸ್ನಲಾಗಿ ಹೋಗಿ ಕೆಲವೊಂದು ವಿಷಯಗಳನ್ನ ನನ್ನ ಮನಸ್ಸಲ್ಲಿ ಇರೋದು ಹೇಳ್ಕೊಂಡ್ರೆ ಐ ನೀಡ್ ಸಮ್ ಮಾರಲ್ ಸಪೋರ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಹೋಗಿ ಪ್ರೀತಿಯಿಂದ ಹೇಳ್ತೀನಿ, ಅವರು ಪ್ರೀತಿಯಿಂದ ಹೇಳ್ತಾರೆ. ಬೇರೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಫುಲ್ಲು ಆ ಒಂದು ತತ್ವಗಳಿದೆ, ಆ ತತ್ವಗಳನ್ನ ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಸೊ ಒಳ್ಳೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಇಷ್ಟು ದಿವಸ ಅದ್ರ ಬಗ್ಗೆ ಗಮನ ಕೂಡ ಹರಿಸಿರಲಿಲ್ಲ, ಇವಾಗ ಗಮನ ಹರಿಸ್ತಾ ಇದ್ದೀವಿ. ನಾನು ಯಾವುದೇ ಡೋಂಗಿ ಹಿಂಗೆ ಹೇಳಲ್ಲ, ನಿಮಗೆ ಗೊತ್ತಿರೋದು. ನನಗೇನು 100% ಸತ್ಯ ಅನಿಸುತ್ತೆ, ಏನು ನಿಜ ಅನಿಸುತ್ತೆ ಅದನ್ನು ಮಾತ್ರ ಹೇಳೋವಂಥದ್ದು. ಸೊ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು. ಅಲ್ಲಿಂದ ಇಂದಿರಾನಗರ್ಗೆ ಹೋಗಿ ಇಂದಿರಾನಗರಿಂದ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 1:15. ಸೊ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ ಇವಾಗ ಬಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೂ ಮುಂಚೆ ತುಂಬ ಜನ ಟಾಕ್ಸಿಕ್ ಮೂವಿ ಹೆಂಗಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದೀರಿ. ಆ್ಯಂಡ್ ನಿನ್ನೆನೇ ವ್ಲಾಗ್ ಹಾಕಬೇಕಾಯಿತು, ನಿನ್ನೆ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ನೀವೆಲ್ಲ ಅನ್ಕೊತಾ ಇರ್ತೀರಾ. ಸೊ ಕಾರಣಾಂತರಗಳಿಂದ ಈ ಕೆಲಸಗಳನ್ನು, ಆಮೇಲೆ ನನ್ನ ಕಂಪ್ನಿ ಬಿಲ್ಡ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಆಗಿಲ್ಲ ಅಷ್ಟೇ. ಆ್ಯಂಡ್ ಟಾಕ್ಸಿಕ್ ಮೂವಿ ಹೆಂಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಳಿ. ಸೊ ಅದು ಏನು ಮಾಡಿದಾರಲ್ಲ, ಅವ್ರು ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ. ನಮ್ಮ ಇಂಡಿಯನ್ಸ್ಗೆ ಅದು ಅಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಬಟ್ ಯಶ್ ಆ್ಯಕ್ಟಿಂಗು, ಆಮೇಲೆ ಕಿಯಾರಾ ಅಡ್ವಾನಿ ಆ್ಯಕ್ಟಿಂಗು, ರುಕ್ಮಿಣಿ ವಸಂತ್ ಆ್ಯಕ್ಟಿಂಗು, ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ನಯನತಾರ, ನೆಕ್ಸ್ಟ್ ಲೆವೆಲ್. ನಾನು ಯಶ್ ಆ್ಯಕ್ಟಿಂಗ್ ಅಂತೂ ಫುಲ್ ಫಿದಾಗ್ಬಿಟ್ಟೆ. ಸೊ ಅಷ್ಟೇ, ಆ್ಯಕ್ಟಿಂಗ್ ಒಂದು ಇಷ್ಟ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರದ್ದು ಒಂದು ಸ್ವಲ್ಪ ಫುಟೇಜ್ ಕೂಡ ಮಾಡಿದ್ದೀನಿ, ವೀಡಿಯೋ ಕೂಡ ಮಾಡಿದ್ದೀನಿ, ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಇವತ್ತು ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಟಾಕ್ಸಿಕ್ ಫಿಲಮ್ ರಿಲೀಸು. ಸೊ ಪ್ರೀಮಿಯರ್ ಶೋ ಏನೂ ಬಿಟ್ಟಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಆದ್ರಿಂದನೇ ಮುಂಚೆನೇ ಫಸ್ಟ್ ಶೋ ಬುಕ್ ಮಾಡಿಕೊಂಡು ನಾವು ಬಾಯ್ಸು, ನಮ್ಮ ಫ್ರೆಂಡ್ಸು ಎಲ್ಲರನ್ನೂ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಟೋಟಲ್ ಓವರಾಲ್ ನಾವು 13 ಟಿಕೆಟ್ ಬುಕ್ ಮಾಡಿದ್ದೆ. 13 ಟಿಕೆಟಲ್ಲಿ ಯಾರು ಬರ್ತಾರೆ ಏನು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನೊಂದು 10 ಬುಕ್ ಮಾಡಿದ್ದೆ, ಹಾಗೂ ಸಾಗರ್ ಒಂದು 3 ಬುಕ್ ಮಾಡಿದರು. ಸೊ ಎಲ್ಲರನ್ನೂ ಕರೆದು ಗುಡ್ಡೆ ಹಾಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಕನ್ನಡ ಫಿಲಮ್ಮು, ಅದು ಹೈ ಬಜೆಟ್ಟು. ಆ್ಯಂಡ್ ಯಶ್ ಅವರು ನಂತರನೇ ಸ್ಟಾರ್ಟಿಂಗಿಂದ ಬಂದಿದ್ದು, ಸಾರಿ ನಾವು ಅವ್ರ ಥರನೇ ಸ್ಟಾರ್ಟಿಂಗಿಂದ ಬಂದಿದ್ದು ನಾನು ನೋಡು. ಸೊ ಆ ಒಂದು ಫೀಲಿಂಗು, ಎಮೋಷನ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನಂತೂ ಸೂಪರ್ ಎಕ್ಸೈಟೆಡ್ ಗೈಸ್. ಯಾವ ರೇಂಜಿಗೆ ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರೆ ನಿದ್ದೆ ಎಳಿತೈತೆ, ಆದರೂ ಎದ್ದು ಓಡೋಗ್ತಾ ಇದ್ದೀನಿ. ನಾನು ಎಲ್ಲಿ ಬುಕ್ ಮಾಡಿರೋದು ಅಂತ ಹೇಳಿದ್ರೆ ವೆಂಕಟೇಶ್ವರ ಕೆಂಗೇರಿ. ಯಾಕಂದರೆ ಅಲ್ಲೇ ಸಿಕ್ಕಿದ್ದು, ಬೇರೆ ಎಲ್ಲೋ ಆಪ್ಷನ್ ಇರಲಿಲ್ಲ. ಈ ಕಡೆ ಮಾನಸ ಆ್ಯಂಡ್ ಊರ್ವಶಿ ಥಿಯೇಟ್ರೇನೋ ಇದು ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದೊಂದು ಬೇಜಾರಾಯ್ತು ಅಷ್ಟೇ, ಇನ್ನೊಂದೇನಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ಅದನ್ನ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ. ಸೊ ಬನ್ನಿ, ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ತಿರ್ತೀನಿ. ಯಾರ್ಯಾರು ಬಂದಿರ್ತಾರೆ ಏನು ಅಂತಲೂ ಕೂಡ ಗೊತ್ತಿಲ್ಲ ಗೈಸ್ ನನಗೆ. ಎಲ್ಲ ನಮ್ಮ ಬಾಯ್ಸ್ಗೆ ಬಿಟ್ಬಿಟ್ಟಿದೆ, ಯಾಕಂದರೆ ನಿನ್ನೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ನೋಡಿ ರೀಚ್ ಆಗಿಬಿಟ್ಟಿದ್ದಾರೆ ಗೈಸ್. ನಾನೇ ಕರೆಕ್ಟ್ ಟೈಮು 6:05 ಶೋ, ನಾನು 6:05 ಹೋಗಿರ್ತೀನಿ. ಅಯ್ಯೋ ಬನ್ನಿ ಗೈಸ್, ಆಲ್ರೆಡಿ ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಅಂತ. ನಿಮ್ಮ ಬಾನೆ ಗೈಸ್ ಯಾರೂ ಇಲ್ವಲ್ಲಪ್ಪ. ನಾನು ಸೆಲೆಬ್ರೇಷನ್ಸ್ ಇರ್ತೈತೆ, ಪಟಾಕಿ ಹೊಡಿತಾರೆ ಅಂತೆಲ್ಲ ಅಂದ್ಕೊಂಡೆ. ಅಷ್ಟೊತ್ತಿಂದ ಹೆವಿ ಕಾಮಿಡಿ ಮಾಡೋಟ. ಹಲೋ ಒಂದು ತಬಾಯಿ ಸಾಂಗಳಿಗೆ ಬಂತ ಹೇಳು. ಎಷ್ಟು ಅದು ಫೀಲ್ ಬರ್ತಾ ಇಲ್ಲ, ಇಂಟರ್ವಲ್ ಅಲ್ಲಿ ಹೇಗೈತೆ ತಿರುಗಿಸ್ಕೊಂಡು ಇದ್ರಲ್ಲಿ ತಬಾಯಿ ಆಡು ಸಾಕಾದಾಗೈತಿ. ಅಲ್ಟಿಮೇಟು ಹೆಂಗಿದೆ ಸಾಗರ್? ಹಿಂಗೈತೆ ಮಚ್ಚ, ಅದು ಹಿಡ್ಕೊಂಡು ನಡ್ಕೊಂಬರಲ್ಲಿ ಸೇಮ್ ಹಂಗೆ ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡಿದ್ಯಾ? ಚೆನ್ನಾಗಿದೆಯಲ್ಲ, ಅದು ಯಾರ ಹತ್ರನೂ ಇಸ್ಕೊಂಬಂದಿದ್ದೀನಿ ನಾನು.
fucking bad. Kill this bitch. ಹೆಂಗಿದೆ ಫಸ್ಟ್ ಹಾಫ್ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ನೀವ್ ಹೇಳಿ ಸರ್ ಹೆಂಗ್ ಅನ್ಸ್ತಾ ಇದೆ ಅಂತ. ನೀವು ಯಾವಾಗ್ಲೂ ಪ್ರಶ್ನೆ ನಮ್ಮನ್ನ ಕೇಳಿದ್ರೆ ಪ್ರಶ್ನೆ ಅವ್ರನ್ನ ಕೇಳ್ತಾರೆ. ನೀವ್ ಹೇಳಿ ನಮ್ಗೆ ಚೆನ್ನಾಗ್ ಅನ್ಸ್ತಾ ಇದೆ, ನೀವ್ ಹೇಳಿ ಹೆಂಗ್ ಅನ್ಸ್ತಾ ಇದೆ ಅಂತ. What I am saying is ಹೇಳು. ಚೆನ್ನಾಗಿದೆ. ನೋಡೋಣ ಇನ್ನು ಸೆಕೆಂಡ್ ಹಾಫ್ ಫುಲ್ಲು ಸೇಮ್ ಎಷ್ಟರ ಕಾಣಿಸ್ತಾ ಸ್ವಲ್ಪ ಸುವಾಗು ಎಷ್ಟಕ್ಕಿಂತ ಸುವಾಗೆ ಡೈಲಾಗ್ ಎಲ್ಲ ಮಸ್ತ್ ಆಗುತ್ತೆ. ಸುವಾಗ ನಯನ್ತಾರ ಹತ್ರ ಅವನು ಗಂಗಾ ಗಂಗಾ ಯಾತ್ರೆಗೆ ಹೋಗಿದ್ದಾರೆ. ಫುಲ್ ಕೂಳೆ ಕೊಟ್ಕೊಂಡು ಇರೋ ಬರೋರೆಲ್ಲ ನಕ್ಕವ್ರೆ ಇವ್ನು ಕೂಳೆಗೆ. ಅಸೆಂಬಲ್ ಏನ್ ಚೇಂಜ್ ಮಾಡ್ಬಿಡ್ತೀಯ ಸುವಾಗೆ ಮಸ್ತ್ ಅಲ್ಲ ಡೈಲಾಗ್ ಕೊಟ್ಟ. ಕಾಫಿ ಕುಡಿಯೋಣ ಕಬ್ನಲ್ಲಿ ಕುಡಿಯೋಣ. ಕೇಳಿಸ್ಕೊಂಡೆ ಮಚ್ಚ, ಅಲ್ಲಿಂದಾನೆ ಎಲ್ಲ ನಗ್ತಾ ಇದೀವಿ. ಸಾಗರ್ ನಡಿ ಸಾಗರ್. ನಾಷ್ಟ ಮಾಡ್ಕೊಂಡು ಕೂತವ್ರೆಲ್ಲ. ಒಳ್ಳೆ ಫಿಲಮ್ ನೋಡ್ಕೊಂಡು ಬಂದಿ. ಸರ್ ಹೆಂಗಿದೆ ಸರ್ ಮೂವಿ? ಯಾರು ಮಾತಾಡ್ತಾ ಇಲ್ಲ. ನೋಡಿದ್ರಲ್ಲ ಹೇಗಿತ್ತು ಟಾಕ್ಸಿಕ್ ಅಂತೇಳಿ. ಸೊ ಇದೆಲ್ಲ ಮಾಡಿರೋದು ತಮಾಷೆಗಾಗಿ. ಯಾವುದು ಏನು ಜಡ್ಜ್ ಮಾಡಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಅದು ಅಲ್ಲಿಗೆ ಬೇಡ ಟಾಪಿಕ್ನ. ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಆ್ಯಂಡ್ ಬ್ಲಾಗ್ ಶುರು ಆದಾಗೆ ನಾನು ನಿಮ್ಗೆ ಹೇಳಿದ್ದೆ ಎಲ್ಲರಿಗೂ, ಈ ಒಂದು ವ್ಲಾಗಲ್ಲಿ ನಾನು ಹೈರ್ ಮಾಡ್ತಾ ಇರ್ತೀನಿ ಸ್ವಲ್ಪ ಎಂಪ್ಲಾಯೀಸ್ನ ಅಂತೇಳಿ. ಸೊ ನಾನು ಯಾಕೆ, ನನ್ನ ಹತ್ರ ಇದ್ದಾರೆ, ಪ್ರೊಫೆಷ್ನಲ್ಸ್ ಇದ್ದಾರೆ, ಕಾಂಟ್ಯಾಕ್ಟ್ ಇದ್ದಾರೆ, ಬಟ್ ನಾನು ಯಾಕೆ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ವಾಂಟ್ ಮೈ ಸಬ್ಸ್ಕ್ರೈಬರ್ಸ್. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಯೂಟ್ಯೂಬಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನಾನು ತಿಳಿದವ್ರು ಬಂದು ಹೇಳಿದ್ರೆ, ಸೊ ಎಕ್ಸಾಂಪಲ್ ನೀವು ನೋಡಿರ್ತೀರ ನನ್ನ ಯೂಟ್ಯೂಬ್ ವೀಡಿಯೋಸು, ನಾನು ಏನು ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಆ ಥರ ಯಾರಾದರೂ ಇದ್ದರೆ, ಅವರು ನನಗೆ ಹೆಲ್ಪ್ ಆಗೋ ಥರ ಇದ್ದರೆ, ಪ್ರೊಫೆಷ್ನಲ್ಸ್ ಆಗಿದ್ದರೆ, ಖಂಡಿತವಾಗ್ಲೂ ನಾನು ಹೈರ್ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಏನು ಸ್ಯಾಲ್ರಿ ಇದೆ ಅದನ್ನು ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರು ಅಂತ ಹೇಳಿದ್ರೆ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಐ ನೀಡ್ ಸ್ಕ್ರಿಪ್ಟ್ ರೈಟರ್ಸ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ದಿಸ್ ಇಸ್ ಕಂಪ್ಲೀಟ್ಲಿ ಇಂಟು ವೆಡ್ಡಿಂಗ್ ಫೀಲ್ಡ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಫೀಲ್ಡ್ ಆಗಿರ್ಬೋದು, ಆ್ಯಂಡ್ ನನ್ನ ಮಿನಿ ಬ್ಲಾಗ್ಸ್ಗಾಗಿರ್ಬೋದು, ಎಲ್ಲದಕ್ಕೂ ಮಿಕ್ಸ್ಡ್ ಆಗಿ ಒಂದು ಸ್ಕ್ರಿಪ್ಟ್ ರೈಟರ್ ಬೇಕು. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್. ಚಾಟ್ GPT ಹಾಕ್ಕೊಂಡು ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದಾಗ ಇರೋ ಥರ ಅಲ್ಲ, ಫನ್ನಿ ಆಗಿರಬೇಕು. ಸೊ ಪ್ರಾಪರ್ ಸ್ಕ್ರಿಪ್ಟ್ ರೈಟರ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಒಂದು ಪ್ರೊಫೆಷ್ನಲ್ ಆಗಿರುವಂಥದ್ದು. ಸೊ ಆ್ಯಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಏನಿದೆ, ಸೊ ನಿಮ್ಮ ರೆಸ್ಯೂಮ್ನ ನನ್ನ ಕಂಪ್ನಿ ಇಮೇಲ್ ID ಕಳಿಸಿ, ನಾವು ಒಂದ್ಸರಿ ವೆರಿಫೈ ಮಾಡ್ತೀವಿ ಆ್ಯಂಡ್ ನಿಮಗೆ ರಿವರ್ಟ್ ಬ್ಯಾಕ್ ಮಾಡ್ತೀವಿ. ಯಾವಾಗ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀವಿ. ಫಸ್ಟ್ ನೋಡ್ತೀವಿ ನಿಮ್ಮ ರೆಸ್ಯೂಮ್ ಅದಕ್ಕೆ ಮ್ಯಾಚ್ ಆಗುತ್ತಾ, ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತಾ ಅಂತ ಹೇಳಿ ನಿಮ್ಮ ವರ್ಕ್ಸ್ನ ಕಳಿಸಿ ಏನು ಅಂತ ನೋಡಿಬಿಟ್ಟು ಆಮೇಲೆ ನಾನು ನಿಮಗೆ ರಿವರ್ಟ್ ಬ್ಯಾಕ್ ಮಾಡ್ತೀವಿ. ಆವಾಗ ನೀವು ಒಂದ್ಸರಿ ಬಂದು ಇಂಟರ್ವ್ಯೂ ಕೊಡ್ಬೋದು. ಸೊ ನೀವೆಲ್ಲ ಅಂದ್ಕೊಂಡಿರ್ಬೋದು ಇಷ್ಟು ದಿನ ಬರೀ ಸುಜಿತ್ತು ಯೂಟ್ಯೂಬ್ ಮಾಡ್ತಾನೆ, ಅವ್ನು ಬೇರೆ ಏನೂ ಮಾಡಲ್ಲ ಅಂತ. ಸೊ ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ದೆ. ಯಾಕೆ ಅಂತ ಹೇಳಿದರೆ, ನನ್ನ ಒಂದು ಸ್ಪೇಸ್ ಬೇಕಿತ್ತು, ನನ್ನ ಒಂದು ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ ನನಗೆ ಸ್ಪೇಸ್ ಬೇಕಿತ್ತು. ಅದಕ್ಕೋಸ್ಕರ ಗ್ಯಾಪ್ ತೊಗೊಂಡೆ. ಇವಾಗ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬಿಲ್ಡ್ ಮೈ ಬಿಸ್ನೆಸ್. ಸೊ ಆದ್ದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯೂಟ್ಯೂಬು. ಖಂಡಿತವಾಗ್ಲೂ ಈ ಒಂದು ಜರ್ನಿಲಿ ನನ್ನ ಬಿಸ್ನೆಸ್ನೂ ಹಿಂಗೆ ಬೆಳೆಸ್ತೀನಿ, ನನ್ನ ಯೂಟ್ಯೂಬ್ನೂ ಹಂಗೆ ಬೆಳೆಸ್ತೀನಿ, ಹಂಗೆ ನಿಮ್ಮನ್ನೂ ನಗಿಸ್ತಾ ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದಿವಸ ಲೇಟ್ ಆಗ್ಬೋದು, ಡೈಲಿ ವ್ಲಾಗ್ಸ್ ಕಷ್ಟ ಆಗ್ಬೋದು, ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಮಿಸ್ ಆಗ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ಯೂಟ್ಯೂಬ್ ಬಿಡಲ್ಲ, ತಲೆ ಕೆಡಿಸ್ಕೊಬೇಡಿ. ಅದ್ರ ಜೊತೆ ಇದು ಮೇಯ್ನ್ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಗೈಸ್, ಎಲ್ಲ ಯೂಟ್ಯೂಬ್ ಮಾಡ್ತಾವ್ರು. ನಾನು ಅವಾಗ ಯಾವ ಥರ ಆಗಿಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಮಾಡ್ಬಿಡ್ಬೇಕು, ಅದು ಮಾಡಿಬಿಡ್ಬೇಕು, ನನ್ನ ಕೆಲಸಗಳೆಲ್ಲ ಬಿಟ್ಟು, ಬ್ರೆಡ್ ಆ್ಯಂಡ್ ಬಟರ್ ಎಲ್ಲ ಬಿಟ್ಟು ನಾನು ಯೂಟ್ಯೂಬಿಗೆ ಬಂದೆ. ಸೊ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಏನಂತ ಗೊತ್ತಿರೋದು, ಲಕ್ಷಾಂತರ ರೂಪಾಯಿ ದುಡ್ಡು ತರ್ತಾನೆ. ಇಲ್ಲ ಗೈಸ್, ಯೂಟ್ಯೂಬಲ್ಲಿ ಬರೋದು ನಮ್ಮದೊಂದು ತಿಂಗಳಲ್ಲಿ ಮಾಡೋ ಪಾರ್ಟಿಗೂ ಸಾಲಲ್ಲ. ಸೊ ಅದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಏನು ಅಂತ ಹೇಳಿ, ಯೂಟ್ಯೂಬಲ್ಲಿ ಬರೋ ರೆವೆನ್ಯೂ ನಮ್ಮ ತಿಂಗಳಲ್ಲಿ ಮಾಡೋ ಪಾರ್ಟಿಗಾಗಲಿ ಶೋಕಿಗಾಗಲಿ ಯಾವುದಕ್ಕೂ ಸಾಲಲ್ಲ. ಸೊ ವಿ ಹ್ಯಾವ್ ಅವರ್ ಓನ್ ಬಿಸ್ನೆಸ್. ಅದಕ್ಕೆ ನಾವು ಈ ರೀತಿ ಶೋಕಿ ಮಾಡುವಂಥದ್ದು, ನಾವು ಈ ರೀತಿ ಮಜಾ ಮಾಡುವಂಥದ್ದು. ಆ್ಯಂಡ್ ನಾವು ದುಡಿತೀವಿ, ನಾವು ಶೋಕಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮನ ದುಡ್ಡು, ಇನ್ನೊಬ್ಬರು ದುಡ್ಡು ತೊಗೊಂಬಂದು ನಾವು ಶೋಕಿ ಮಾಡಲ್ಲ. ಸೊ ಇದು ಕ್ಲಿಯರ್ ಕಟ್ ಪಿಕ್ಚರ್ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನಾನು ಅದನ್ನೇ ಬಿಟ್ಬಿಟ್ಟು ನಾನು ಯೂಟ್ಯೂಬೇ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ದಿನ ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಏನೋ ಕಾಟಾಪಾಟಿಗೆ ವೀಡಿಯೋ ಮಾಡೋದು ಬೇರೆ ಥರ ಇರುತ್ತೆ. ನಿಮ್ಗೆ ಎಂಟರ್ಟೈನ್ಮೆಂಟೇ ಮಾಡಬೇಕು, ನಾನು ಕೊಟ್ಟರೆ ಬೆಸ್ಟೇ ಕೊಡಬೇಕು ಅಂತ ಮಾಡೋ ವೀಡಿಯೋನೇ ಬೇರೆ ಥರ ಇರುತ್ತೆ. ರೀಸೆಂಟಾಗಿ ನಾನೊಂದು 2-3 ವೀಡಿಯೋ ನನಗೆ ಫೀಲ್ ಆಯಿತು, ಬರೀ ಜಿಮ್ಗೆ ಹೋಗು ಬಾ ಅಂತ ಒಂದು 2-3 ವೀಡಿಯೋ ಮಾಡಾಕಿದೆ. ನಾನು ಯಾಕೆ ಆಗ್ತೆ ಅಂತ ನಾನು ಆಮೇಲೆ ಯೋಚನೆ ಮಾಡಿದೆ. ಇಫ್ ಐ ವಾಂಟ್ ಟು ಪುಟ್ ಸಮಥಿಂಗ್, ಐ ಗಿವ್ ಓನ್ಲಿ ಕ್ವಾಲಿಟಿ ಕಾಂಟೆಂಟ್ ಇರೋದ್ರಿಂದ ಏನೇನೋ ಹಾಕೋಕ್ಕಾಗಲ್ಲ. ಸೊ ಆದ್ದರಿಂದ ಹೇಳ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನಗೆ ಫೋಟೋಗ್ರಾಫರ್ಸ್ ಬೇಕು, ಸಿನಿಮಾಟೋಗ್ರಾಫರ್ಸ್ ಬೇಕು, ಅಸಿಸ್ಟೆಂಟ್ ಬೇಕು, ಸೋಷಿಯಲ್ ಮೀಡಿಯಾ ಟೀಮ್ ಬೇಕು. ಸೊ ಫೋಟೋಗ್ರಾಫರ್, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ಪಕ್ಕಾ ಪ್ರೊಫೆಷ್ನಲ್ ಆಗಿರಬೇಕು. ಇವಾಗ ಕಲ್ತಿದ್ದೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದೆಲ್ಲ ಬೇಡ. ಸೊ ವಿ ಆರ್ ಹೈರಿಂಗ್ ಯು ಫಾರ್ ಅವರ್ ಇನ್ಲೋಸ್
ಅಂತ ಹೇಳಿದ್ರೆ ನೀವು ನಮಗೆ ಕೆಲಸ ಮಾಡ್ತೀರಾ, ನಿಮ್ಮ ಹತ್ರ ಕ್ಯಾಮ್ರಾ ಇರಬೇಕು ಅನ್ನೋದೇನಿಲ್ಲ, ಏನಿಲ್ಲ, ನೀವು ವರ್ಕ್ ಮಾಡಿರಬೇಕು, ನೆಕ್ಸ್ಟ್ ಲೆವೆಲ್ ಪ್ರೊಫೆಷ್ನಲ್ ಆಗಿದ್ದರೆ ಮಾತ್ರ. ಬಿಕಾಸ್ ರೈಟ್ ನಾವು ನಾನು ಪ್ರೊಫೆಷ್ನಲ್ಸ್ನ ಹೈರ್ ಮಾಡಿ ಆಮೇಲೆ ಫ್ರೆಷರ್ಸ್ನ ಇದು ಮಾಡ್ತೀನಿ. ನಾನು ಇವಾಗ ಬಿಗಿನರ್ಸ್ನ ಯಾಕೆ ತೊಗೊತಾ ಇಲ್ಲ ಅಂತ ಹೇಳಿದ್ರೆ, ಫ್ಯೂಚರಲ್ಲಿ ತುಂಬ ದೊಡ್ಡ ಪ್ಲ್ಯಾನ್ ಇದೆ. ಫ್ಯೂಚರಲ್ಲಿ ಅಂದರೆ ತುಂಬ ದೂರ ಅಲ್ಲ, ಸದ್ಯದಲ್ಲೇ ಆದಷ್ಟು ಬೇಗ. ಸೊ ಒಂದು ಪ್ರಾಪರ್ ವರ್ಕ್ ಸ್ಪೇಸ್ ಮಾಡಿ ಅದರಲ್ಲಿ ಎಲ್ಲರೂ ಪ್ರಾಪರ್ ಕಾರ್ಪೊರೇಟ್ ಯಾವ ಥರ ನಡೆಯುತ್ತಲ್ಲ ಆ ಥರ ನಡೆಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಡಿಟಿಂಗ್ ಕ್ಲಾಸ್ ಹೇಳ್ಕೊಟ್ಟು, ಫೋಟೋಗ್ರಫಿ ಕ್ಲಾಸ್ ಹೇಳ್ಕೊಟ್ಟು, ಆ್ಯಂಡ್ ನಿಮ್ಮನ್ನ ಕ್ಲಾಸ್ ಆದಮೇಲೆ ಹೈರ್ ಮಾಡಿ, ನಿಮ್ಮ ಒಂದು ಟ್ಯಾಲೆಂಟ್ ಇದ್ದರೆ ನಿಮ್ಮನ್ನ ನಮ್ಮ ಕಂಪ್ನಿಲೇ ಹೈರ್ ಮಾಡಿ ಏನೇನು ಮಾಡಬೇಕು ಅನ್ನೋದೆಲ್ಲ ಪಾಸಿಬಿಲಿಟೀಸ್ ವೇಸ್ನ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ಒನ್ ಆರ್ ದಿ ಅದರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಯಾರೋ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ವೈ ನಾಟ್. ಆ್ಯಂಡ್ ನಮ್ಮ ಕೆಲಸನ AI ಮಾಡೋಕ್ಕಾಗಲ್ಲ. ಆರ್ ಜಾಬ್ ಕೆನಾಟ್ ಬಿ ಡನ್ ಬೈ AI ಬಂದು ಫೋಟೋ ತೆಗಿ ಅಂತ ಹೇಳಿದ್ರೆ ಫೋಟೋ ತೆಗಿಯಲ್ಲ, ಬೇಕಾದರೆ ಎಡಿಟ್ ಮಾಡುತ್ತೆ AI, ಫೋಟೋ ತೆಗಿಯಲ್ಲ. ಸೊ ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ ಸಿನಿಮ್ಯಾಟೋಗ್ರಫರ್ಸು, ಫೋಟೋಗ್ರಫರ್ಸು, ಅಸಿಸ್ಟೆಂಟು, ಆ್ಯಂಡ್ ನೆಕ್ಸ್ಟ್ ಸೋಷಲ್ ಮೀಡಿಯಾ ಟೀಮ್ ಅಂತ ಹೇಳಿದ್ರೆ ದೇ ಶುಡ್ ಹ್ಯಾವ್ ಮಿನಿಮಮ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೋಷಲ್ ಮೀಡಿಯಾ ಟೀಮ್, ಕಾಂಟೆಂಟ್ ಮ್ಯಾನೇಜ್ಮೆಂಟ್ ಟೀಮ್, ಪ್ರಾಪರ್ ಸೋಷಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋವಂಥದ್ದು. ಇವಾಗ ನಾನು ಇಷ್ಟು ದಿವಸ ನಂದು ಯಾವುದೋ ಒಂದು ಪೇಜ್ ಇತ್ತು, ನಮ್ಮ ಕಂಪ್ನಿ ಪೇಜು, ಅದು ಏನೂ ಆಗದೆ ಸುಮ್ಮನೆ ಒಂದು 3-4 ವರ್ಷದಿಂದ ವೇಸ್ಟ್ ಆಗಿಬಿಟ್ಟಿತ್ತು. ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಂಡೆ, ಮತ್ತೆ ಬಿಟ್ಟೆ, ಮತ್ತೆ ಶುರು ಮಾಡೋಣ ಅಂತ ಅಂದ್ಕೊಂಡೆ, ಮತ್ತೆ ಬಿಟ್ಟೆ. ಸೊ ಇವಾಗ ಪ್ರಾಪರ್ ಫುಲ್ ಫ್ಲೆಡ್ಜಾಗಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಸೋಷಲ್ ಮೀಡಿಯಾ ಟೀಮ್ ಬೇಕು. ಆ್ಯಂಡ್ ಎಡಿಟರ್, ಬೋತ್ ರೀಲು ಮತ್ತು ಫುಲ್ ಲೆಂತ್ ವೀಡಿಯೋಸು, ಅದು ಪ್ರೊಫೆಷ್ನಲ್ ಆಗಿರಬೇಕು ಎಡಿಟರ್ಸು. ಸೊ ಅವ್ರು ಬೇಕು. ಎಲ್ಲದಕ್ಕೂ ಲಾಸ್ಟು ಸದ್ಯಕ್ಕೆ ಬೇಕಾಗಿರುವಂಥದ್ದು ಡಾಕ್ಯುಮೆಂಟ್ರಿ ಫಿಲ್ಮರು. ಎಷ್ಟೊಂದು ಜನಕ್ಕೆ ಡಾಕ್ಯುಮೆಂಟ್ರಿ ಫಿಲ್ಮರ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಡಾಕ್ಯುಮೆಂಟ್ರಿ ಫಿಲ್ಮರ್ ಅಂತ ಹೇಳಿದ್ರೆ ಇವಾಗ ಗಂಧದ ಗುಡಿ ನೋಡಿರ್ತೀರ ಅಷ್ಟೊಂದು ಜನ, ನೋಡಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಹೋಗಿ ನೋಡಿ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ಏನಿದೆಯಲ್ಲ ಅದು ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್. ಆ ಥರ ಡಾಕ್ಯುಮೆಂಟ್ರಿ ಶೂಟ್ ಮಾಡೋರು ಯಾರಾದರೂ ಬೇಕು, ಇಲ್ಲ ಡಾಕ್ಯುಮೆಂಟ್ರಿ ಎಡಿಟ್ ಮಾಡೋರು ಯಾರಾದರೂ ಬೇಕು ನನಗೆ. ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವು ಮಾಡೋ ಪ್ರಾಜೆಕ್ಟ್ಸಲ್ಲಿ ಇದೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಆ್ಯಂಡ್ ರೆಗ್ಯುಲರ್ ಬೇಸ್ ಮೇಲೆ ನಾನು ಪ್ರಾಜೆಕ್ಟ್ಸ್ನ ಮಾಡ್ತಾ ಇರ್ತೀನಿ. ಎಷ್ಟೊಂದು ಜನ ಕ್ಲೈಂಟ್ಸ್ ಇದ್ದಾರೆ. ನಾನು ಇವಾಗ ನನ್ನ ಒಂದು ನೆಗ್ಲಿಜೆನ್ಸಿಲಿ ಆ ಕ್ಲೈಂಟ್ಸ್ಗಳನ್ನೆಲ್ಲ ನಾನೇ ಇಗ್ನೋರ್ ಮಾಡಿದೆ. ಇನ್ನು ಕಾಲ್ಸ್ ಬಂದರೆ ಅಟೆಂಡ್ ಮಾಡದೇ ಇರೋದು, ಎಷ್ಟೊಂದು ಕೆಲಸಗಳು ಮಾಡಿಬಿಟ್ಟಿದ್ದೀನಿ. ಸೊ ಇನ್ನು ಮುಂದಕ್ಕೆ ಪ್ರಾಪರ್ ಟೀಮ್ನ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಇನ್ನು ನಾವು ಹಿಂಗೆ ಇದ್ದರೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾ, ಪ್ರಾಪರ್ ಟೀಮ್ ಅಂತ ಹೇಳಿದ್ರೆ ತುಂಬ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ, ಮಾಡ್ಬೋದು. ಬಟ್ ನನಗೆ ಹಿಂಗೆ ನನ್ನ ಫ್ಯಾಮಿಲಿಯಿಂದ ಯಾರಾದರೂ ಒಬ್ಬರನ್ನ ತೊಗೊಂಡು ಅವ್ರಿಗೆ ನಾನು ಕೆಲಸ ಕೊಡಬೇಕು ಅನ್ನೋಂಥ ನನ್ನ ಆಸೆ. ಸೊ ಯಾಕಾಗಲ್ಲ, 100% ವಿಲ್ ಟ್ರೈ, ಗಿವ್ ಎ ಟ್ರೈ. ಎಷ್ಟೊಂದು ಜನ ಹೇಳಿದ್ರು ಯೂಟ್ಯೂಬಲ್ಲಿ ಹಾಕ್ಬೇಡ, ನಮ್ಮ ಹತ್ರನೇ ಇದ್ದಾರೆ, ವಿಲ್ ಸರ್ಚ್. ಕಾಂಟ್ಯಾಕ್ಟ್ ಇಲ್ಲ ಅಂತಲ್ಲ ಗೈಸ್, ನನ್ನ ಫೀಲ್ಡ್ ತುಂಬ ಜನ ಇದ್ದಾರೆ, ಫೋಟೋಗ್ರಫರ್ಸು ತುಂಬ ಜನ, ಸಿನಿಮ್ಯಾಟೋಗ್ರಫರ್ಸ್ ಇದ್ದಾರೆ. ಬಟ್ ದ ಥಿಂಗ್ ಇಸ್, ನಾನು ಅವ್ರಿಗೆ ಫೋನ್ ಮಾಡಿ ಇಂಟರ್ವ್ಯೂ ತೊಗೊಳೋದಕ್ಕಿಂತ ನನ್ನ ಬಗ್ಗೆ ಯಾರು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತಲ್ಲ ಅವ್ರನ್ನ ತೊಗೊಳ್ಳೋ ಅಂಥ ಒಂದು ಆಪರ್ಚುನಿಟಿ ಕೊಡ್ತಾಯಿದ್ದೀನಿ. ಸೊ ಇದು ನಾನು ಅಂದ್ಕೊಂಡಿದ್ದು, ಇಟ್ ಮೈಟ್ ಹೆಲ್ಪ್ ಸಮ್ಮನ್ ಹೂಸ್ ಇನ್ ನೀಡ್ ಅನ್ನೋ ಥರ ನನ್ನ ಒಂದು ಇಂಟೆನ್ಷನ್ ಅಷ್ಟೇ, ಬೇರೆ ಇನ್ನೇನು ಇಂಟೆನ್ಷನ್ ಅಲ್ಲ. ಆ್ಯಂಡ್ ಯಾವುದು ಫ್ರೀಯಾಗಿ ಇನ್ನೊಂದು ಕೊಲ್ಯಾಬ್ರೇಷನ್ ಅವೆಲ್ಲ ಇಲ್ಲ ನಮ್ಮ ಹತ್ರ. ನೀವು ಮಾಡೋ ಕೆಲಸಕ್ಕೆ ಅದರ ತಕ್ಕನಾಗಿ ಬೆಲೆ, ಅಂದರೆ ಅದರ ತಕ್ಕನಾಗಿ ಸ್ಯಾಲ್ರಿ ಕೂಡ ಸಿಗುತ್ತೆ. ಆ್ಯಂಡ್ ಸ್ಟೇಗಿ ಇಲ್ಲ, ಅದಾದಮೇಲೆ ನೋಡೋಣ ಏನು ಮಾಡಬೇಕು, ವ್ಯವಸ್ಥೆ ಮಾಡೋಣ. ನೀವೆಲ್ಲಿರ್ತೀರ ಅನ್ನೋದ್ರ ಮೇಲೆ ಯೋಚನೆ ಮಾಡಿ ಡಿಸೈಡ್ ಮಾಡಿ ಆಮೇಲೆ ಏನು ಮಾಡಬೇಕು ನಿಮಗೆ ವ್ಯವಸ್ಥೆ ಮಾಡಿಕೊಳ್ಳೋಣ. ಸದ್ಯಕ್ಕೆ ಇಷ್ಟು. ಇದು ನನ್ನ ಹೈರಿಂಗ್ ಇದೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ pixelpilot69@gmail.com ಅಂತ ನನ್ನ ಇಮೇಲ್ ID ಇರುತ್ತೆ. ಅದಕ್ಕೆ ನಿಮ್ಮ ರೆಸ್ಯೂಮ್ಸ್ನ ಕಳಿಸ್ಬೋದು. ಆ್ಯಂಡ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಪ್ರೊಫೆಷ್ನಲ್ಸ್ ಮಾತ್ರ ಕಳಿಸಿ. ಯಾರೋ ಕಳಿಸಿ ಪ್ರೊಫೆಷ್ನಲ್ ಆಗಿ ಯಾರೋ ಒಬ್ಬರು ಇರೋರಿಗೆ ಅವ್ರಿಗೆ ಒಂದು ಸ್ಕೋಪ್ ಸಿಗ್ತಾ ಇರಲ್ಲ. ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಕಲ್ತಿರ್ತೀರ, ಆ ಕಲ್ತಿರೋದನ್ನ ನಿಮ್ಗೆ ಶೋಕೇಸ್ ಮಾಡೋಕ್ಕೆ ಆಗದೆ ಇರೋರಿಗೆ ಆಪರ್ಚುನಿಟಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸುಮ್ಮನೆ ಮೇಲ್ ಮಾಡಿ. ಯಾಕಂದರೆ ನಮಗೂ ತುಂಬ ಮೇಲ್ಸ್ಗಳು ಬಂದರೆ ನಾವು ಎಲ್ಲ ಓದಬೇಕಾಗತ್ತೆ. ಆ್ಯಂಡ್ ನಾವು ಅವರು ಕೂಡ ಕಾಯ್ತಾ ಇರ್ತಾರೆ, ಮೇಲು ರಿವರ್ಟ್ ಬ್ಯಾಕ್ ಮಾಡ್ತಾರೆ ಅಂತೇಳಿ. ತುಂಬ ಜನ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ. ನಂಗೆ ಲಾಸ್ಟ್ ಟೈಮ್ ಬಂದಾಗ ತುಂಬ ಮೇಲ್ಸ್ ಬಂದಿತ್ತು. ಅದರಲ್ಲಿ ನಾನು ವ್ಲಾಗ್ ಎಡಿಟರು, ನನಗೆ ಒನ್ ಆಫ್ ದ ಬೆಸ್ಟ್ ವ್ಲಾಗ್ ಎಡಿಟರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ರೀಲ್ ಎಡಿಟರ್ ಸಿಕ್ಕಿದ್ದಾರೆ. ಲಿಟ್ರಲಿ ಸೋ ಹ್ಯಾಪಿ ವಿತ್ ದೆಮ್. ನನ್ನ ಸ್ವಂತ ತಮ್ಮನ ಥರ ನೋಡ್ಕೊತಾ ಇದ್ದೀನಿ ಅವರಿಬ್ಬರೂ. ತಮ್ಮನಿಗಿಂತ ಜಾಸ್ತಿ ನಾನು ಇಟ್ಸ್ ಲೈಕ್ ದೇ ಆರ್ ಮೈ ಕ್ಲೋಸ್ ಬಡೀಸ್. ಯಾಕಂತ ಹೇಳಿದ್ರೆ ನನಗೆ ಒಂದು ಸರಿ ಅವ್ರು ಇಷ್ಟ ಆಗಿಬಿಟ್ರು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸೊ ಇದು ನಮ್ಮ ಒಂದು ಪಾಲಿಸಿ. ಆ್ಯಂಡ್ ಅವರು ಕೂಡ ಹಾಗೇ ಇದ್ದಾರೆ, ಅವರು ಕೂಡ ಹಂಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಆಫ್ ನೋ ಇದು ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ದೆಮ್. ಆ್ಯಂಡ್ ಎಲ್ಲನೂ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ಬಂದಿರೋರೆ, ಬೇರೆ ಯಾರು ಅಲ್ಲ. ಸೊ ಆದ್ದರಿಂದ ನಾನು ಆ ಇಂಟೆನ್ಷನ್ ಇಟ್ಕೊಂಡು ನನ್ನ ಬಗ್ಗೆ ತಿಳಿದಿರೋರು ಬಂದರೆ ಅವ್ರಿಗೊಂದು ಲೈಫ್ ಕೊಡೋಣ ಅನ್ನೋದು ನನ್ನ ಒಂದು ಆಸೆ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದೆ ಇಂಜಿನಿಯರಿಂಗು ಅವರು ಇದು ಮಾಡಿರೋರು ಬರಬೇಡಿ ಅಂತೇಳಿ. ನನಗಿಬ್ಬರು ಸಿಕ್ಕಿರೋರು ಇಬ್ಬರು ಇಂಜಿನಿಯರಿಂಗ್. ಬಟ್ ಐ ಆಮ್ ಹ್ಯಾಪಿ ವಿತ್ ದೆಮ್ ಆ್ಯಂಡ್ ದೇ ಆರ್ ಆಲ್ಸೋ ಹ್ಯಾಪಿ ವಿತ್ ಮೀ. ಆ್ಯಂಡ್ ಯಾವುದೇ ರೀತಿ ಹೆಕ್ಟಿಕ್ ಪ್ರೆಷರ್ ಕ್ರಿಯೇಟ್ ಮಾಡಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಲ್ಲ. ಸೊ ಐ ಲೀವ್ ದೇರ್ ಹ್ಯಾಂಡ್, ದೇ ಆರ್ ಡೂಯಿಂಗ್ ದೇರ್ ಜಾಬ್. ಐ ಆಮ್ ಲಿಟ್ರಲಿ ಹ್ಯಾಪಿ ಅಬೌಟ್ ಇಟ್. ಡೆಫಿನೆಟ್ಲಿ ವಿಲ್ ಕಮ್ ವಿತ್ ಮೋರ್ ಕಾಂಟೆಂಟ್. ಇನ್ನೂ ತುಂಬ ಚೆನ್ನಾಗಿ ಮಾಡೋಣ, ಖುಷಿಯಾಗಿರೋಣ, ಎಲ್ಲರೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಸೇರಿ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇನ್ನು ಮುಂದೆ ಇನ್ನೂ ಕ್ರೇಜಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಪ್ರಾಪರ್ ಟೀಮ್ ಸೆಟಪ್ ಮಾಡ್ತಾಯಿದ್ದೀನಿ. ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದಾದ ಮೇಲೆ ಖಂಡಿತವಾಗ್ಲೂ ಕಮ್ ಬ್ಯಾಕ್ ಜೋರಾಗಿ ಕೊಡ್ತೀನಿ. ಜೋರಾಗಿ ಅಂತ ಹೇಳಿದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ನಾನು
ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ. ಆಫ್ಟರ್ ಎ ಹೆಕ್ಟಿಕ್ ಡೇ ನೀವು ಬಂದು ಮನೇಲಿ ಕೂತ್ಕೊಂಡು ಈ ಬ್ಲಾಗ್ನ ನೋಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ನಗು ತರಿಸೋದು ನನ್ನ ಕೆಲಸ. ಅದನ್ನು 100% ಮಾಡ್ತೀನಿ, ಬಿಡಲ್ಲ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.